ಶಿವಮೊಗ್ಗ ಜಿಲ್ಲೆಯ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ ಸಾಗರದಲ್ಲಿಂದು ಆಯೋಜಿಸಿದ್ದ ಹೊಸಬಾಳೆ ಎಚ್ಎಸ್ ಮಂಜಪ್ಪ ಅಭಿನಂದನಾ ಸಮಾರಂಭದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು. ಈ ವೇಳೆ ಅವರು ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಬಿವೈ ರಾಘವೇಂದ್ರ, ಶಾಸಕ ಆರಗ ಜ್ಞಾನೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಪ್ರಹ್ಲಾದ್ ಜೋಶಿ ಹೊಸಬಾಳೆ ಎಚ್ಎಸ್ ಮಂಜಪ್ಪ ಅಡಿಕೆ ಬೆಳೆಯುವ ರೈತರ ಬೆನ್ನೆಲುಬಾಗಿ ಕಳೆದ 4.5 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದಾರೆ. ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಹೋರಾಟ ನಡೆಸುತ್ತಿದ್ದಾರೆ. ಅಡಿಕೆ ಎನ್ನುವುದು ಕೇವಲ ಒಂದು ವಾಣಿಜ್ಯ ಬೆಳೆಯಲ್ಲ, ಅದು ಜೀವನ ಶೈಲಿ ಮತ್ತು ಸಂಸ್ಕೃತಿಯ ಭಾಗ. ಅಡಿಕೆ ಸಿಪ್ಪೆ ಕ್ರಾಂತಿಯಿಂದ ಹಿಡಿದು ಅಡಿಕೆ ಆರ್ಥಿಕತೆ ಬೆನ್ನೆಲುಬಾಗಿದೆ. ಕೇಂದ್ರ ಸರ್ಕಾರ ರೈತರ ಕಲ್ಯಾಣಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ ಎಂದು ಹೇಳಿದರು. ಆವಾಗಿನಿಂದಲೂ ಮಂಜಪ್ಪನವರು ಡೆಲ್ಲಿಗೆ ಬರ್ತಾ ಇದ್ದಾರೆ. ಡೆಲ್ಲಿಗೆ ಬಂದಾಗ ಸರ್ಕಾರ ಇದ್ದಾಗ ಆಯಿತು, ಸರ್ಕಾರ ಇಲ್ಲದಾಗ ಆಯಿತು, ನನಗೆ ನನ್ನ ಕುಟುಂಬಕ್ಕೆ ನಮಗೇನಾದರೂ ಮಾಡಿದ್ರೆ ಬಂದಿಲ್ಲ. ಬಿವೈ ರಾಘವೇಂದ್ರ ಕೇಂದ್ರ ಮತ್ತು ರಾಜ್ಯದ ನಡುವೆ ಅನಂತಕುಮಾರ್ ಕೆಲಸ ಮಾಡಿದ್ದರು. ಅವರ ನಂತರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೆಲಸ ಮಾಡುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೃಷಿಗೆ ಹೆಚ್ಚು ಆದ್ಯತೆ ನೀಡುತ್ತಿದೆ ಎಂದರು. ಜೀವನ ಅಂತೇಳಿ ಆ ಒಂದು ಕಡೆಗೆ ಸುಭಾಷಿತ ಕಡೆಗೆ ಆ ಒಂದು ತನಗಾಗಿ ಬಾಳುವುದು ಜೀವ, ಪರರಿಗೋಸ್ಕರ ಬಾಳುವುದು ಜೀವನ ಅಂತ ಹಾಕಿದ್ದಾರೆ. ಸೊ ಪರರಾಗಿ ಬಾಳದಂತ ಯಾರು ನಮ್ಮ ಹಿರಿಯರಂದ್ರೆ ಅದು ನಮ್ಮ ಮಂಜಪ್ಪನವರು, ನಮ್ಮ ತಾಯಿ ಆರಗ ಜ್ಞಾನೇಂದ್ರ. ಎಚ್ಎಸ್ ಮಂಜಪ್ಪ ಅವರು ಅಡಿಕೆ ಬೆಳೆಗಾರರ ಸಂಘಟನೆ ಮತ್ತು ಅವರ ಸಮಸ್ಯೆಗಳ ಬಗ್ಗೆ ನಿರಂತರ ಹೋರಾಟ ಮಾಡಿಕೊಂಡು ಬರುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಎಚ್ಎಸ್ ಮಂಜಪ್ಪನವರ ಸಹೋದರ. ಆ ಕುಟುಂಬ ಇವತ್ತೊಬ್ಬ ಸನ್ಯಾಸಿಯಾಗಿ ಸಂತನಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಬದುಕನ್ನು RSS ಸಂಘಕ್ಕೋಸ್ಕರ ಕೊಟ್ಟಿರ್ತಕ್ಕಂಥವರು ದತ್ತಾತ್ರೇಯ. ದೂರದರ್ಶನದೊಂದಿಗೆ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾ.ಶಂ. ರಾಮಚಂದ್ರ ಭಟ್ ಅಡಿಕೆ ಬೆಳೆಗಾರರನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಎಚ್ಎಸ್ ಮಂಜಪ್ಪ ಅವರಿಗೆ ಇಂದು ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದರು. ಕೇಂದ್ರ ಸರ್ಕಾರ ಅಡಿಕೆ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸುತ್ತಿದ್ದು ಅಡಿಕೆ ಸಂಶೋಧನೆಗೆ 6 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಇದು ಸಂತಸದ ಸಂಗತಿ. ಅನೇಕ ರೀತಿಯ ಸಹಕಾರವನ್ನು ಕೇಂದ್ರ ಸರ್ಕಾರ ನಮಗೆ ಅಡಿಕೆ ಬೆಳೆಗಾರರಿಗೆ ಮಾಡಿದೆ. ಹಿಂದೆ ನಡೆದ ಸಮಾವೇಶದಲ್ಲಿ ಬಂದಿರತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಇಲ್ಲಿಂದ ಹೋದ ನಂತರ 8 ಬಾರಿ ಎಲ್ಲ ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡಿ ಸುಮಾರು 6 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಹಾಗಾಗಿ ನಾನು ಕೇಂದ್ರಕ್ಕೆ ತುಂಬ ಆಭಾರಿಯಾಗಿದ್ದೀನಿ.